ಹಾಯ್ ಎಲ್ಲರಿಗೂ. ತುಳುನಾಡಿನ ಕೆಡ್ಡಸ ಆಚರಣೆಯ ಬಗ್ಗೆ ನಿಮಗೆ ಗೊತ್ತಾ? ಪ್ರಕೃತಿ ಶುದ್ಧವಾಗಿ ಹೊಸ ಫಲಗಳನ್ನು ನೀಡುವ ಈ ಕಾಲದಲ್ಲಿ ಪ್ರಕೃತಿಗೆ ಸಲ್ಲಿಸುವ ಗೌರವದ ಆಚರಣೆ ಈ ಕೆಡ್ಡಸ. ಇವತ್ತು ತುಳುನಾಡಿನ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಕೆಡ್ಡಸ ಹಬ್ಬದ ಒಂದು ವಿಶೇಷ ರೆಸಿಪಿ ಇದು. ನನ್ನೇರಿ ಅರಿಪೊಡಿ ಅಂತಲೂ ಹೇಳ್ತಾರೆ. ಅಕ್ಕಿ ಹುರಿದು ಮಾಡುವ ಸಿಂಪಲ್ ರೆಸಿಪಿ, ಬಟ್ ಸಖತ್ತಾಗಿರೋ ಟೇಸ್ಟ್. ಬೇಕಾಗಿರೋದು 1 ಕಪ್ ಕುಚ್ಚಲಕ್ಕಿ, ಅರ್ಧ ಕಪ್ ತೆಂಗಿನ ತುರಿ, ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ ಮಂಡಕ್ಕಿ, ನಾವು ಕುರ್ಲರಿ ಅಂತೀವಿ, ಮತ್ತೊಂದೆರಡು ಏಲಕ್ಕಿ, 1 ಸ್ಪೂನ್ ತುಪ್ಪ ಅಷ್ಟೇ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕೆಡ್ಡಸ ಅಂದರೆ ಭೂಮಿ ತಾಯಿ ಋತುಮತಿ ಆಗೋ ಸಮಯ ಅಂತ ನಂಬಿಕೆ. ಹಾಗಾಗಿ 3 ದಿನದ ಕೆಡ್ಡಸ ಆಚರಣೆ ಮಾಡ್ತೀವಿ. ಶುರು ಕೆಡ್ಡಸ, ನಡು ಕೆಡ್ಡಸ ಮತ್ತು ಕಡೆ ಕೆಡ್ಡಸ. ಸಂಕ್ರಮಣದ ದಿವಸ ಕೊನೆಗೊಳ್ಳೋದು. ಈ ಸಮಯದಲ್ಲಿ ಭೂಮಿಗೆ ಯಾವುದೇ ರೀತಿಯ ನೋವು ಕೊಡಬಾರ್ದು ಅಂತ ಮಣ್ಣು ಅಗಿಯುವಂಥ ಯಾವುದೇ ರೀತಿಯ ಕೃಷಿ ಕೆಲಸ ಮಾಡಲ್ಲ. ಭೂಮಿಗೆ ವಿವಿಧ ರೀತಿಯ ಅಡುಗೆ ಮಾಡಿ ಬಡಿಸ್ತಾರೆ. ಅದರಲ್ಲಿ ನನ್ನೇರಿ, ಗೋಳಿದ ಎರೆತ ಅಡ್ಗೆ ಅಂದರೆ ಆಲದ ಎಲೆಯ ಕಡುಬು, ಉದ್ದಿನ ದೋಸೆ, ನುಗ್ಗೆ ಬದನೆ ಸಾರು ಮುಂತಾದ ಕೆಲವು ಅಡುಗೆಗಳಿಗೆ ಪ್ರಮುಖ ಸ್ಥಾನ. ಈಗ ಅಕ್ಕಿ ಚೆನ್ನಾಗಿ ಹುರಿದಾಗಿದೆ ನೋಡಿ, ಈ ಥರ ಬರಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದೀಗ ಒಂದು ಸ್ವಲ್ಪ ಹೊತ್ತು ತಣಿಬೇಕು, ಒಂದು 5 ನಿಮಿಷ ಸಾಕು. ತುಂಬ ತಣ್ಣಗಾಗೋಕ್ಕೂ ಬಿಡಬಾರ್ದು. ನಂತರ ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಸೇರಿಸಿ ಹುಡಿ ಮಾಡಿಕೊಳ್ಬೇಕು. ಕೆಡ್ಡಸದಂದು ಭೂಮಿಗೆ ಎಣ್ಣೆ ಬಿಟ್ಟು ಅರಶಿನ ಕುಂಕುಮ ಕೊಟ್ಟು ಪೂಜೆ ಮಾಡ್ತಾರೆ. ಚಳಿಗಾಲ ಮುಗಿಯೋ ಈ ಹೊತ್ತಲ್ಲಿ ಹಳೆ ಎಲೆಗಳು ಉದುರಿ ಹೊಸ ಚಿಗುರುಗಳು ಬಂದು ಮರಗಳೆಲ್ಲ ಹೂವು ಹಣ್ಣು ಬಿಟ್ಕೊಳ್ಳೋಕ್ಕೆ ಶುರು ಆಗುವುದನ್ನು ಭೂಮಿ ಮುಟ್ಟು ಆಗಿ ಮತ್ತೆ ಶುದ್ಧವಾಗೋದು ಅಂತ ನಂಬಿಕೆ. ಹಾಗಾಗಿ ಕೆಡ್ಡಸ ಆಚರಣೆ ನಾವು ಭೂಮಿಗೆ ಕೊಡೋ ಗೌರವದ ಆಚರಣೆ. ಆದರೆ ಈಗಿನ ಬ್ಯುಸಿ ಲೈಫ್ನಲ್ಲಿ ಈ ಆಚರಣೆಗಳು ಸುಮಾರಷ್ಟು ಮಾಸಿದೆ. ಈಗ ಇದು ಹುಡಿ ಆಗಿದೆ. ತುಂಬ ನೈಸ್ ಬೇಡ, ತರಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ದೇವಸ್ಥಾನಗಳಲ್ಲಿ ಪಂಚಕಜ್ಜಾಯ ಸಿಗುತ್ತೆ ಅಲ್ವಾ, ಆ ಕನ್ಸಿಸ್ಟೆನ್ಸಿ. ನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲ, ತೆಂಗಿನ ತುರಿ ಮತ್ತು ಅಕ್ಕಿ ಹುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಡ್ಡಸದ ಬಗ್ಗೆ ಹೇಳ್ತಾ ನನ್ನೇರಿ ಆಲ್ಮೋಸ್ಟ್ ರೆಡಿ ಆಯಿತು. ಈ ಕೆಡ್ಡಸ ಯಾವಾಗಲೂ ಫೆಬ್ರವರಿ ತಿಂಗಳು 10, 11, 12 ಈ ಥರ ಬರುತ್ತದೆ. ಸಂಕ್ರಮಣ ದಿವಸ ಎಂಡ್ ಆಗೋದು. ತುಳುವಿನಲ್ಲಿ ಪೊನ್ನಿ ತಿಂಗಳು ಅಂತಾರೆ. ಪೊನ್ನಿ ತಿಂಗಳ 27ನೇ ತಾರೀಕಂದು ಕೆಡ್ಡಸ ಆರಂಭ ಆಗುತ್ತೆ. ಆಮೇಲೆ ಸಂಕ್ರಮಣಕ್ಕೆ ಮುಗಿಯೋದು. ಸ್ವಲ್ಪ ತುಪ್ಪ ಸೇರಿಸಿದ್ರೆ ಇನ್ನೂ ರುಚಿ. ಅಕ್ಕಿ ಹುಡಿ, ಬೆಲ್ಲ, ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಂಡಕ್ಕಿ ಸೇರಿಸ್ಕೊಳ್ಬೇಕು. ಇಷ್ಟಾದರೆ ಕೆಡ್ಡಸ ಸ್ಪೆಷಲ್ ರುಚಿಯಾದ ನನ್ನೇರಿ ಸವಿಯಲು ಸಿದ್ಧ. ಕೆಲವರು ಸ್ವಲ್ಪ ಮೆಂತೆ ಮತ್ತು ಹುರುಳಿಕಾಳು ಕೂಡ ಅಕ್ಕಿ ಜೊತೆ ಹುರಿದು ಸೇರಿಸ್ತಾರೆ. ಹಾಗಾಗಿ ಇದನ್ನು ಕುಡು ಅರಿಪುಡಿ ಅಂತಲೂ ಹೇಳೋದಿದೆ. ಕೆಡ್ಡಸಗ ಕುಡು ಅರಿಪೊತ್ತಿ ಜರ ಅಂತ ಇಲ್ಲಿ ಕೇಳೋದು ಸಾಮಾನ್ಯ. ಸೊ ಕೆಡ್ಡಸ ಸ್ಪೆಷಲ್ ನನ್ನೇರಿ ರೆಡಿಯಾಗಿದೆ. ಸೊ ಕೆಡ್ಡಸ ಆಚರಣೆಯ ನನ್ನೇರಿ ರೆಸಿಪಿ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ಆಯಿತಾ? ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.